ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಯಾವ ದಿನ ಆಗುತ್ತೆ ಅಂತ ನೋಡೋಣ. ಸೊ ಇವಾಗ ಆಲ್ರೆಡಿ ಭಾಳ ಕನ್ಫ್ಯೂಷನ್ಸ್ ಇದೆ. ಸೊ ಯಾವಾಗ ಆಗುತ್ತೆ ಎಕ್ಸಾಮು ಅಥವಾ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅಂತ. ಸೊ ಇಲ್ಲಿ ಇವತ್ತು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ 17/9/2024. ಸೊ ಇವತ್ತು ಬಂದಿರೋ ನೋಟಿಫಿಕೇಶನ್ ಇದು. ಇದ್ರ ಪ್ರಕಾರ ಟೆಂಟೇಟಿವ್ ಎಕ್ಸಾಮ್ ಡೇಟ್ಗಳನ್ನ ರಿಲೀಸ್ ಮಾಡಿದ್ದಾರೆ KE ಕಡೆಯಿಂದ. ಸೊ ಫಸ್ಟ್ ನೋಡೋದಾದರೆ PSI ನೋಡೋದಾದರೆ, ಸೊ PSI ಇದು ಅಕ್ಟೋಬರ್ 3ಕ್ಕೆ ಪೋಸ್ಟ್ಪೋನ್ ಆಗಿದೆ. ಇವಾಗ ವಿಲೇಜ್ ಅಕೌಂಟೆಂಟ್ ನೋಡೋದಾದರೆ ಅದೇ ಗ್ರಾಮ ಆಡಳಿತ ಅಧಿಕಾರಿ. ಸೊ ಇದು ಬಂದುಬಿಟ್ಟು 29/9/2024, ಅಂದರೆ ಇದೇ ತಿಂಗಳು 29ನೇ ತಾರೀಕು ಎಕ್ಸಾಮ್ ಆಗುತ್ತೆ ಇದು. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ 10:30 to 12:30 ಮಾರ್ನಿಂಗ್ ಎಕ್ಸಾಮ್. ಸೊ ಕಡ್ಡಾಯ ಕನ್ನಡ. ಈ ಪರೀಕ್ಷೆ ಹಾಜರಾಗಿ ಅರ್ಹತೆ ಗಳಿಸಿದ್ದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು. ಅಂದರೆ ಈ ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಮಾತ್ರ ನಾವು ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್, ಅದೇ ಅಕ್ಟೋಬರ್ 27ನೇ ತಾರೀಕು ಆಗೋ ಎಕ್ಸಾಮ್ ನಾವು ಅಟೆಂಡ್ ಆಗ್ಬೋದು. ಸೊ ಇಲ್ಲಿ ಅವರು ರಿಲೀಸ್ ಮಾಡಿರೋ ನೋಟಿಫಿಕೇಶನ್ ಪ್ರಕಾರ ಎಕ್ಸಾಮ್ 99% ಕ್ಯಾನ್ಸಲ್, ಪೋಸ್ಟ್ಪೋನ್ ಆಗೋದೇ ಇಲ್ಲ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿರಿ, ಗ್ರಾಮ ಆಡಳಿತ ಅಧಿಕಾರಿ ಮತ್ತು GTTCಯ ವಿವಿಧ ಹುದ್ದೆಗಳು. ಸೊ ಈ ಎಕ್ಸಾಮ್ ಬಂದ್ಬಿಟ್ಟು 26/10/2024 ಶನಿವಾರ ಇದೆ. ಸೊ ಇದು ಬಂದ್ಬಿಟ್ಟು ಮಧ್ಯಾಹ್ನ 2:30 4:00. ಕಡ್ಡಾಯ ಕನ್ನಡ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ 26ನೇ ತಾರೀಕು, ಅದೇ ಅಕ್ಟೋಬರ್ 26ನೇ ತಾರೀಕು ಎಕ್ಸಾಮ್ ಬರೀಬೋದು ಕಡ್ಡಾಯ ಕನ್ನಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕೆ, ಅದೇ ವಯೋಮಿತಿ ಸಡಿಲಿಕೆ ಆಗಿತ್ತಲ್ಲ, ಅವರಿಗೆ ಯಾರಾದರೂ ಅಪ್ಲಿಕೇಶನ್ ಆಗೋಕ್ಕೆ ಟೈಮ್ ಕೊಡ್ತಾರೆ ನೋಡಬೇಕು, ಇಲ್ಲಿ ವೇಟ್ ಮಾಡಬೇಕು. ಬಟ್ ಆದರೆ ಈಗಾಗಲೇ ಅರ್ಜಿ ಸಲ್ಲಿಸೋದ್ರಿಗೆ ಮಾತ್ರ ಯಾವುದೇ ರೀತಿ ಪೋಸ್ಟ್ಪೋನ್ ಆಗಲ್ಲ ಎಕ್ಸಾಮು. ಸೊ ಆವಾಗಲೇ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋರು ಈ ತಿಂಗಳು 29ನೇ ತಾರೀಕು ಎಕ್ಸಾಮ್ ಬರೀಲೇಬೇಕು. ಸೊ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮಲ್ಲಿ 150 ಮಾರ್ಕ್ಸ್ 50 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀವಿ. ಸೊ ಇವಾಗ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವಾಗೈತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿರಿ, ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವಾಗೈತೆ ಅಂತ ನೋಡೋದಾದರೆ, ಸೊ ಗ್ರಾಮಾಡಳಿತ ಅಧಿಕಾರಿ 27/10/2024, ಅಂದರೆ ಅಕ್ಟೋಬರ್ 27ನೇ ತಾರೀಕು ಕಾಂಪಿಟೇಟಿವ್ ಎಕ್ಸಾಮ್ ಕನ್ಫರ್ಮ್ ಇದೆ. ಸೊ ಪೇಪರ್ 1 ಮತ್ತು ಪೇಪರ್ 2 ಅವತ್ತೇ ಆಗುತ್ತೆ. ಸೊ ಯಾವುದೇ ರೀತಿಯ ಪೋಸ್ಟ್ಪೋನ್ ಆಗೋ ಚಾನ್ಸೇ ಇಲ್ಲ. ಇಲ್ಲಿ ಕೆಳಗೆ ಕೊಟ್ಟಿದೆ ನೋಡಿ ಸೂಚನೆ. ಈಗಾಗಲೇ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ದಿನಾಂಕ 29/9/2024 ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ ದಿನಾಂಕ 27/10/2024 ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡುತ್ತದೆ. ಅಂದರೆ 29, ಅದೇ ಈ ತಿಂಗಳು 29ಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಅಟೆಂಡ್ ಆಗಿ ಅದೇ ರೀತಿ 150 ಮಾರ್ಕ್ಸಿಗೆ 50 ಮಾರ್ಕ್ಸ್, ಮಿನಿಮಮ್ 50 ಮಾರ್ಕ್ಸ್ ನಾವು ಗಳಿಸಿದ್ರೆ ಮಾತ್ರ ನಾವು ನೆಕ್ಸ್ಟು ನಡೆಯೋ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ಅಟೆಂಡ್ ಆಗೋ ಚಾನ್ಸಸ್ ಇದೆ. ಸೊ ಎಲಿಜಿಬಿಲಿಟಿ ಇದೆ. ಸೊ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಸೊ ಆಲ್ರೆಡಿ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸ್ ಇಲ್ಲ ಅಂತ ಕನ್ಫರ್ಮ್ ಆಗಿದೆ ಆಲ್ರೆಡಿ. ಯಾರಾದರೂ ಪೋಸ್ಟ್ಪೋನ್ ಆಗುತ್ತೇನೋ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರಿ. ಇನ್ನು ಇವತ್ತಿನ 12 ದಿನದ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಯುತ್ತೆ. ಸೊ ಕಂಪಲ್ಸರಿ ಅಟೆಂಡ್ ಆಗಲೇಬೇಕು. ಅದೇ ರೀತಿ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ತಗೊಳ್ಳೇಬೇಕು. ಅವಾಗ ಮಾತ್ರ ನಾವು ನೆಕ್ಸ್ಟು ಅಕ್ಟೋಬರಲ್ಲಿ ನಡೆಯೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೆಯೋಕ್ಕೆ ನಾವು ಎಲಿಜಿಬಲ್. ಸೊ ನಾವು ಎಲಿಜಿಬಲ್ ಆಗಬೇಕಪ್ಪ ಅಂತಂದರೆ 150 ಮಾರ್ಕ್ಸಿಗೆ 50 ಮಾರ್ಕ್ಸ್ ಪಡಿಲೇಬೇಕು. ಸೊ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾವುದೇ ರೀತಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಇವಾಗ. ಸೊ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೆ ಲಾಸು. ಸೊ ಅದಕ್ಕೆ ಯಾವುದೇ ರೀತಿಯಾದ ಪೋಸ್ಟ್ಪೋನ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಹಾಗಾಗಿ ಬೇರೆ ಯಾವುದೇ ರೀತಿ ಪೋಸ್ಟ್ಪೋನಿಗೆ ಗಮನ ಹರಿಸ್ದಂಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿ. 12 ದಿವಸ ಇದೆ. ಸೊ ಇಲ್ಲಿ ನೋಡಿರಿ, ಅದೇ ರೀತಿ KCET ಎಕ್ಸಾಮ್ ಕೂಡ ಬಿಟ್ಟಿದ್ದಾರೆ. ಸೊ ಡೇಟು KCET ಎಕ್ಸಾಮ್ ಬಂದುಬಿಟ್ಟು 24/11/2024. ಸೊ ನವಂಬರ್ 24ನೇ ತಾರೀಕಿಗೆ ಎಕ್ಸಾಮ್ ಆಗುತ್ತೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾರೆ ಎಲ್ಲ ಅಭ್ಯರ್ಥಿಗಳು. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಇದೇ ರೀತಿ ಹೊಸ ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.